ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿರುತ್ತೆ. ಸೊ ಇದೇನಂದ್ರೆ, ನನಗೆ ಲೈವಲ್ಲಿ ಸುಮಾರು ಜನ ಕೇಳ್ತಾ ಇದ್ರು ಸ್ಕಿನ್ ಕೇರ್ ವಿಡಿಯೋ ಮಾಡಿ ಅಂತ. ಸೊ ಹಾಗೆ ಇವತ್ತು ಸ್ಕಿನ್ ಕೇರ್ ವಿಡಿಯೋ ಮಾಡೋಣ. ತುಂಬ ಜನ ಕೇಳ್ತಾ ಇದ್ರಲ್ಲ, ಸೊ ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಕಿನ್ ಕೇರ್ ವಿಡಿಯೋ ಮಾಡೋಣ. ಸೊ ಅದೇನಂದರೆ ಇನ್ಸ್ಟೆಂಟ್ ಕಾಫಿ ಫೇಸ್ ಪ್ಯಾಕ್. ಸೊ ಇದರಿಂದ ತುಂಬ ಬೆನಿಫಿಟ್ ಇದೆ. ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಈ ಕಾಫಿ ಫೇಸ್ ಪ್ಯಾಕಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕಿನ್ನಲ್ಲಿರೋ ಟ್ಯಾನ್ ಅನ್ನು ರಿಮೂವ್ ಮಾಡುತ್ತೆ. ನಾವು ಸನ್ ಬರ್ನ್ ಎಲ್ಲ ಆಗಿರುತ್ತೆ ಸೂರ್ಯನ ಬೆಳಕಿಗೆ, ಅಂದರೆ 9 ಗಂಟೆ ನಂತರ ಬಿಸಿಲಿಗೆ ಹೋದರೆ ನಿಮ್ಗೆ ಗೊತ್ತಲ್ಲ ಸ್ಕಿನ್ ಯಾವ ಥರ ಬರ್ನ್ ಆಗುತ್ತೆ, ಟ್ಯಾನ್ ಆಗುತ್ತೆ ಅಂತ. ಅಂದರೆ ಸೂರ್ಯನ ಬೆಳಕಿನಲ್ಲಿರೋ UV ರೇಸ್ ಅಂತ ಒಂದು ಕಣ ಇದೆ, ಅದು ನಮ್ಮ ಸ್ಕಿನ್ನಿಗೆ ಬಿದ್ದಾಗ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಬರ್ನ್ ಆಗುತ್ತೆ, ಅದಲ್ಲದೆ ಟ್ಯಾನ್ ಆಗುತ್ತೆ. ಸೊ ಅದನ್ನು ಈ ಕಾಫಿ ಫೇಸ್ ಪ್ಯಾಕ್ ರಿಮೂವ್ ಮಾಡುತ್ತೆ. ಸೊ ಅದಲ್ಲದೆ ಸ್ವಲ್ಪ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಮತ್ತು ಇನ್ನೊಂದಂದರೆ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಮತ್ತು ಬ್ಲ್ಯಾಕ್ ಸ್ಪಾಟ್ ಏನೆಲ್ಲ ಇದ್ದರೆ ಅದು ರಿಮೂವ್ ಮಾಡುತ್ತೆ. ಮತ್ತು ಪಿಗ್ಮೆಂಟೇಷನ್, ಆ್ಯಕ್ನೆ ಎಲ್ಲ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡುತ್ತೆ. ಸೊ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ಆಯಿತಾ. ತುಂಬ ಒಳ್ಳೆ ಗ್ಲೋ ಕೊಡುತ್ತೆ. ಹಾಗಾಗಿ ಮತ್ತು ಸ್ಕಿನ್ ಸ್ವಲ್ಪ ಸಾಫ್ಟ್ ನರಿಶ್ ಆಗುತ್ತೆ. ಸೊ ಒಳ್ಳೆ ಬೆನಿಫಿಟ್ ಇದೆ. ಇದು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಇದು ತುಂಬ ಈಸಿ, ಸಿಂಪಲ್, ಕ್ವಿಕ್ಕಾಗಿ ಆಗುತ್ತೆ ಮತ್ತು ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಕೇವಲ 3 ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಮಾಡೋದು. ಸೊ ಅದು ಈ ಪ್ರಾಡಕ್ಟ್ ಇದೆಯಲ್ಲ, ನಾನು ಯೂಸ್ ಮಾಡೋ ಪ್ರಾಡಕ್ಟ್ ತುಂಬ ಒಳ್ಳೆ ಪ್ರಾಡಕ್ಟ್. ಯಾಕಂದರೆ ಈ ಪ್ರಾಡಕ್ಟಿಂದ ಅಷ್ಟು ಬೆನಿಫಿಟ್ ಇದೆ. ಸೊ ಅದೇನು ಪ್ರಾಡಕ್ಟ್ ಮತ್ತು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವ್ಲಾಗ್. ಗೈಸ್, ಬನ್ನಿ ಇನ್ಸ್ಟೆಂಟ್ ಕಾಫಿ ಫೇಸ್ ಪ್ಯಾಕ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ. ಫಸ್ಟ್ ಆಫ್ ಆಲ್ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ತಗೊಳ್ಳೋಣ. ನಿಮ್ಮಲ್ಲಿ ಯಾವುದೇ ಬ್ರ್ಯಾಂಡ್ ಇದ್ರೂ ಆಗುತ್ತೆ, ಯಾವುದೇ ಕಾಫಿ ಪೌಡರ್ ಇದ್ರೂ ಆಗುತ್ತೆ. ಅದೇ ಆಗಬೇಕು ಇದೇ ಆಗಬೇಕಂತ ಇಲ್ಲ. 1 ಸ್ಪೂನ್ ಸಾಕು. ಗೈಸ್, ಅದಾದ ನಂತರ ಹನಿ ಹಾಕಿ, ಆಯ್ತಾ. 1 ಸ್ಪೂನ್ ಅಷ್ಟು, ಇಲ್ಲದೆ 1/4 ಸ್ಪೂನ್ ಸಾಕು. ಯಾಕಂದ್ರೆ ನೀವು ಎಷ್ಟು ಕಾಫಿ ಪೌಡರ್ ತಗೊಂಡಿದ್ದೀರಾ ಅದರ ಕ್ವಾಂಟಿಟಿಗೆ ಸ್ವಲ್ಪ ಕಮ್ಮಿ ಹಾಕಿ. ಯಾಕಂದ್ರೆ ಹನಿಯಲ್ಲಿ ಒಳ್ಳೆ ಬೆನಿಫಿಟ್ ಇದೆ. ಇದು ನಾನು ಹಾಕ್ತಾ ಇರೋದು ಹೋಮ್ ಮೇಡ್ ಹನಿ, ಆಯ್ತಾ. ತುಂಬ ಎಫೆಕ್ಟಿವ್ ಆಗಿರುತ್ತೆ ರಿಸಲ್ಟ್. ಹಾಗೆ ನೆಕ್ಸ್ಟ್ ಥರ್ಡ್ ಐಟಮ್ ಬಂದು ರೋಸ್ ವಾಟರ್. ಸ್ವಲ್ಪ ನಿಮಗೆ ಈ ಒಂದು ಪೇಸ್ಟ್ ಒಂದು ಥಿಕ್ ಫಾರ್ಮೇಟ್ ಅಲ್ಲಿ ಬರುವಷ್ಟು ಹಾಕಿ, ಆಯ್ತಾ. ಕನ್ಸಿಸ್ಟೆನ್ಸಿಗೆ ಬರುವಷ್ಟು. ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸ್ಪೆಷಲಿ ಫೇಸ್ ಅಲ್ಲಿರೋ ಟ್ಯಾನ್ ಅನ್ನು ರಿಮೂವ್ ಮಾಡಿ ಹಾಕುತ್ತೆ. ಸೊ ಎಲ್ಲ ಟ್ರೈ ಮಾಡಿ, ಯಾರು ಟ್ರೈ ಮಾಡ್ಬೋದು. ಮತ್ತೆ ಯಾವ ಸ್ಕಿನ್ ಟೈಪ್ ಅವರು ಟ್ರೈ ಮಾಡ್ಬೋದು. ಗೈಸ್ ನೋಡಿ, ಈ ಫಾರ್ಮೇಶನ್ಗೆ ಬರಬೇಕು. ನೋಡಿ, ಕರೆಕ್ಟ್ ಆಗಿ ಬಂದಿದೆ. ಅದು ಸ್ವಲ್ಪ ಮತ್ತೆ ದಪ್ಪ ಆಗುತ್ತೆ ಹಾಕ್ತಾ. ಗೈಸ್, ಇವಾಗ ಕಾಫಿ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಸೊ ಈಗ ಅಪ್ಲೈ ಮಾಡೋಣ. ಗೈಸ್, ಇವಾಗ ಕಾಫಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಆಯ್ತು. 15 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡೋಣ. 15 ಮಿನಿಟ್ಸ್ ಆದ ನಂತರ ಫೇಸ್ ವಾಶ್ ಮಾಡೋಣ. ಸೊ ಅದಂತ ನೋಡೋಣ ರಿಸಲ್ಟ್ ಹೇಗೆ ಬಂದಿದೆ ಅಂತ. ಓಕೆ ಗೈಸ್, 15 ಮಿನಿಟ್ಸ್ ಆಲ್ರೆಡಿ ಆಗಿದೆ. ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರೋಣ, ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ. ಯಾವ ತರ ಕಾಣಿಸ್ತಾ ಇದೆ ನೋಡಿ. ಸೊ ಗ್ಲೋ ಕಾಣಿಸ್ತಾ ಇದೆ. ಫೇಸ್ ವೈಪ್ ಮಾಡೋಣ. ಫೇಸ್ ಇವಾಗ ತುಂಬಾ ಫ್ರೆಶ್ ಕಾಣಿಸ್ತಾ ಇದೆ. ಮತ್ತೆ ಒಂಥರ ಗ್ಲೋ ಕಾಣಿಸ್ತಾ ಇದೆ ಅಲ್ಲ.
ಸೊ ಗೈಸ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಓಕೆ, ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಇನ್ಸ್ಟಂಟ್ ಕಾಫಿ ಫೇಸ್ ಮಾಸ್ಕ್ ಅನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳಿ. ಸೊ ಇಲ್ಲಿಗೆ ನಾನು ಈ ಬ್ಲಾಗ್ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಅಲ್ಲಿ ಸಿಗೋಣ. ಸೊ ಯಾವ ತರ ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. Until then, say take care, bye bye. Thank you so much for watching. Lots of love.